ಕಳೆದ 2 ವರ್ಷದಿಂದ ಹೇಗಿದೆ ಶಿವಮೊಗ್ಗ ರೂರಲ್ಲ? ಏನಿಲ್ಲ, ಹಾಗೆ ಜನಗಳ ಮಧ್ಯೆ ಇದೀವಿ ಅಷ್ಟೇ. ಹಾ, ನಮ್ಮ ಹಾಗೆ ಅಂತೂ ಆತ್ಮತೃಪ್ತಿ ಇಲ್ಲ ಕೆಲಸ ಮಾಡಿರೋ ವಿಚಾರದಲ್ಲಿ. ಓಕೆ ಕಳೆದ ಬಾರಿ ಇದೇ ಗೌರ್ಮೆಂಟ್ ಇದ್ದಾಗ ನಾನು ಫಸ್ಟ್ ಟೈಮ್ ಆಯ್ಕೆ ಆಗಿದ್ದೆ 2013 ಓಕೆ. ಆಗಿನ ನಾನು ಮಾಡಿರ್ತಕ್ಕಂತಹ ಅಭಿವೃದ್ಧಿಗೂ ಇದಕ್ಕೂ ಏನೂ ಇಲ್ಲ. ಹೌದು, ಓಕೆ. ಶಾಸಕರಾಗದ್ ಕಷ್ಟನಾ, ಶಾಸಕರ ಕೆಲಸ ಮಾಡೋದ್ ಕಷ್ಟನಾ? ಇಲ್ಲ, ಎರಡೂ ಕಷ್ಟ ಅನ್ಕೊಂಡ್ರೆ ಕಷ್ಟನೇ. ಹಾ ಹಾ, ಕಷ್ಟ ಅಲ್ಲಪ್ಪ, ನಾವು ಮಾಡೋಕ್ಕೆ ಶಕ್ತಿ ಇದೆ ನಮ್ಮಲ್ಲಿ, ಎಲ್ಲ ರೀತಿಯಲ್ಲೂ ನಿಭಾಯಿಸ್ಬೋದು ಅನ್ನೋದಿದ್ರೆ ಖಂಡಿತ ಮಾಡ್ಬೋದು, ಏನು ದೊಡ್ಡ ವಿಚಾರ ಅಲ್ಲ. ಓಕೆ. ಬಟ್ ಈಗಿನ ದಿನದಲ್ಲಿ ಫಂಡ್ಸ್ದು ಅದು ಇಡೀ ಕರ್ನಾಟಕಕ್ಕೆ ಗೊತ್ತಿರೋ ವಿಚಾರ. ಗ್ಯಾರಂಟಿಗಳ ಕಾರ್ಡ್ ಕಡೆಯಿಂದ ಕಾಂಗ್ರೆಸ್ ಶಾಸಕರೇ ಬೈಕೊಂತ ಇದ್ದಾರೆ ಫಂಡ್ಸ್ ಕೊಡ್ತಾ ಇಲ್ಲ ಅಂತ ಹೇಳಿ. ಹಾಗಾಗಿ ಜನಗಳಿಗೂ ಅರ್ಥ ಆಗಿದೆ. ಆ ರೀತಿ ಯಾರು ಅಂತ ಮೇಜರ್ ಕಂಪ್ಲೇಂಟ್ಸ್ ಏನಿಲ್ಲ. ಓಕೆ. ನಿಮ್ಗೆ ಅನುದಾನ ಬಂದಿದ್ಯಾ? ಅನುದಾನ ಸರ್ ಎಂಥದ್ದು ಇಲ್ಲ ಅನುದಾನ. ಈಗ ನಮ್ಗೆ ಗ್ರಾಂಟ್ಸ್ ಅನ್ನೋದಕ್ಕೆ ರೆಗ್ಯುಲರ್ ಗ್ರಾಂಟ್ಸ್ ಅಂತೂ ಯಾವುದೂ ಇಲ್ಲ ಸರ್. ಯಾರೋ ಒಬ್ರು ಕಾಂಟ್ರಾಕ್ಟರ್ ಬರ್ತಾರೆ, ನಾವು ಒಂದು ಲೆಟರ್ ಕೊಡಿ, ನಾವು ಫಂಡ್ಸ್ ಹಾಕ್ಸ್ಕೊಂಡ್ ಬರ್ತೀವಿ ಅಂತಾರೆ. ಇದು ಯಾವ ತರ ಸಿಸ್ಟಮ್ ಸ್ಟಾರ್ಟ್ ಆಗಿದೆಯೋ ನನಗೂ ಅರ್ಥ ಆಗ್ತಾ ಇಲ್ಲ. ಕಾಂಟ್ರಾಕ್ಟರ್ಗಳು ಬಂದು ಶಾಸಕರ ಹತ್ರ ನಾವು ಫಂಡ್ ಹಾಕಿಸ್ಕೊಂಡ್ ಬರ್ತೀವಿ, ಲೆಟರ್ ಕೊಡಿ ಅಂತಾರೆ. ಓಕೆ. ಇದೇನಪ್ಪ ಇದು ಹೊಸ ಸಿಸ್ಟಮ್ ಸ್ಟಾರ್ಟ್ ಆಗಿದೆ ಅಂತೇಳಿ ನಮಗೂ ಸ್ವಲ್ಪ ಕಸಿವಿಸಿ ಆಗ್ತಾ ಇದೆ. ಬಟ್ ಬಂದು ತಗೊಂಡ್ ಬಂದು ಮಾಡಿದ್ರು ಕೆಲವೊಂದು ಭಾಗದಲ್ಲಿ ಕಾಂಟ್ರಾಕ್ಟ್ರು. ಏನೋ ಒಂದು ಸಿಸ್ಟಮೇ, ಇವರು ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ರೆ ಅವ್ರದೇ ಆದ ಒಂದು ಅಸ್ಮಿತೆ ಇಟ್ಕೊಂಡಿರ್ತಕ್ಕಂಥ ಪಕ್ಷ, ನ್ಯಾಷನಲ್ ಪಾರ್ಟಿ. ಇದನ್ನ ಇವತ್ತು ಆಡಳಿತ ನಡೆಸ್ತಕ್ಕಂಥವ್ರು ಯಾಕೆ ಈ ರೀತಿ ಹಾದಿ ತಪ್ಪ ಆಡಳಿತ ನಡೆಸ್ತಾ ಇದಾರೋ ನನಗೂ ಗೊತ್ತಾಗ್ತಾ ಇಲ್ಲ. ಕಳೆದ 5 ವರ್ಷದಲ್ಲಿ ನಾನು ಕಾಂಗ್ರೆಸ್ ಗೌರ್ಮೆಂಟ್ ಇದೆ, ಸನ್ಮಾನ್ಯ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಿದ್ರೆ ಆ ಸಂದರ್ಭದಲ್ಲಿ ಆ ರೀತಿ ತಾರತಮ್ಯ ಅವಾಗೂ ಇತ್ತು, ಇಲ್ಲ ಅಂತ ಹೇಳಲ್ಲ. ಬಟ್ ಕೊಡೋ ಗ್ರಾಂಟ್ಸ್ಗಳನ್ನ ರೆಗ್ಯುಲರ್ ಆಗಿ ಎಲ್ರಿಗೂ ಕೊಡೋರು. ಅವರು ಕೊಟ್ಬಿಟ್ಟು ನಂತರದಲ್ಲಿ ಅವ್ರ ಪಾರ್ಟಿ ಅವರಿಗೆ ಸಹಜವಾಗಿ ಅವರು ಗ್ರಾಂಟ್ಸ್ಗಳನ್ನ ಕೊಡೋದು ಹೆಚ್ಚುವರಿಯಾಗಿ ಅದೆಲ್ಲ ಮಾಡ್ತಿದ್ರು. ಬಟ್ ಈಗಿನ ಸಿಸ್ಟಮ್ಸ್ ನಮಗೂ ಮನಸ್ಸಿಗೆ ತೃಪ್ತಿ ಇಲ್ಲ, ಏನು ಮಾಡೋಕ್ಕಾಗ್ತಾ ಇಲ್ಲ. ಅಷ್ಟೇ ನೋಡ್ಕೊಂಡು ಹೋಗ್ತಾ ಇದೀವಲ್ಲ ನಾವು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.